ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನು ವಿಷಯ ಅಂತಂದರೆ ತುಂಬ ಮುಖ್ಯವಾದ ವಿಷಯ ಅಂತಲೇ ಹೇಳ್ಬೋದು. ರೆಡಿಮೇಡ್ ಚೂಡಿದಾರ್ ಟಾಪ್ಗೆ ಸ್ಲೀವ್ಸನ್ನು ಹೇಗೆ ಸೇರಿಸೋದು, ಈ ಒಂದು ಟಿಪ್ಸನ್ನು ನೀವು ಫಾಲೋ ಮಾಡಿದ್ರೆ ಬಿಗಿನರ್ಸ್ ಆದ್ರೂ ಫಾಲೋ ಮಾಡ್ಕೊಂಡು ಹೋಗ್ಬೋದು. ಜೊತೆಗೆ ಕಟಿಂಗ್ ಬರಲ್ಲ, ನಮಗೆ ಸ್ಟಿಚಿಂಗ್ ಅಷ್ಟೇ ಗೊತ್ತಿದೆ ಅಂತ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಹೇಗೆ ಅಂತ ಅನುಮಾನ ಇರುವಂಥ ಎಲ್ಲರಿಗೂ ಈ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಮನಸ್ಸಿದ್ರೆ ಮಾರ್ಗ ಅಂತ. ನಾವು ಯಾವುದೇ ಕೆಲಸನೂ ಇಂಟ್ರೆಸ್ಟ್ ಇಟ್ಟು ನಾವು ಮಾಡ್ತೀವಿ ಅಂದರೆ ಖಂಡಿತ ದುಡ್ಡನ್ನು ನಾವು ಸಂಪಾದನೆ ಮಾಡಬಹುದು. ಅದು ಹೇಗೆ ಅಂತ ಈ ವಿಡಿಯೋ ಫುಲ್ ಹೇಳ್ತಾ ಹೋಗ್ತೀನಿ. ಮಿಸ್ ಮಾಡದೆ ಎಲ್ಲೂ ಸ್ಕಿಪ್ ಮಾಡ್ದಂತೆ ವಿಡಿಯೋನ ನೋಡಿ. ಮಿಷನ್ ಇಟ್ಕೊಂಡು ಸುಮ್ಮನೆ ಮನೆಯಲ್ಲಿ ಇರೋರಿಗೆ ಇದು ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಈಗ ನಮಗೆ ಚೂಡಿದಾರ್ ಆಲ್ಟ್ರೇಷನ್ ಮಾಡುವಾಗ ಪೀಸ್ ಜೊತೆಯಲ್ಲೇ ಕೊಟ್ಟಿರ್ತಾರಲ್ಲ, ಅದನ್ನು ನಾವು ಅಳತೆ ಮಾಡಿ ನೋಡ್ಕೋಬೇಕು. ನಮಗೆ ಎಷ್ಟು ಉದ್ದ ಬೇಕಾಗುತ್ತೆ ಇಟ್ಕೊಂಡು ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡ್ಕೋಬೇಕು. ಇಲ್ಲಿ ನನಗೆ 3 ಇಂಚ್ ಬೇಕು, ಜಾಸ್ತಿ ಇರೋದ್ರಿಂದ ಕಟ್ ಮಾಡಿ ತೆಗೆದಿದ್ದೀನಿ. ಇನ್ನು ಕೆಳಗಡೆ 1/2 ಇಂಚು ಮೇಲ್ಗಡೆ 1/2 ಇಂಚು ಮಾತ್ರ ಇಟ್ಕೊಂಡಿದ್ದೀನಿ. ನೋಡಿ, ಇದನ್ನು ಕೆಳಗಡೆ ಫೋಲ್ಡನ್ನು ಮಾಡಿಕೊಂಡು ನಾವು ಸ್ಟಿಚ್ಚನ್ನು ಮಾಡ್ಕೋಬೇಕು. ಆ ಸ್ಟಿಚ್ಚನ್ನು ಮಾಡ್ಕೊಳ್ಳೋಣ. ಮಾಡ್ತಾ ನಾನು ಈಗಾಗಲೇ ಹೇಳಿದ್ನಲ್ಲ, ಈಗ ಸುಮಾರು ನನಗೆ ಈಗ ನಾನು ಆರಿ ವರ್ಕು ಜೊತೆಗೆ ಕ್ರೋಸ ಕುಚ್ಚು ಮತ್ತು ಬಟ್ಟೆ ಎಲ್ಲ ಹೊಲಿಯೋದ್ರಿಂದ ನನಗೆ ಟೈಮೇ ಆಗೋದಿಲ್ಲ. ಹಾಗಿರುವಾಗ ಮಾಮೂಲಿ ಕಸ್ಟಮರ್ ಏನಿದ್ದಾರೆ ನನ್ನ ಹತ್ರನೇ ಸ್ಟಿಚ್ ಮಾಡಿಸುವಂಥವ್ರು ಡಿಮ್ಯಾಂಡ್ ಮಾಡಿ ಈ ಆಲ್ಟ್ರೇಷನ್ ಎಲ್ಲ ಕೊಟ್ಟೋಗ್ತಾರೆ. ಯಾಕೆ ಅಂದರೆ ಬ್ಲೌಸ್ ಎಲ್ಲ ನಾವು ಇಲ್ಲೇ ಸ್ಟಿಚ್ ಮಾಡಿಸೋದ್ರಿಂದ ಬೇರೆ ಕಡೆ ನಾವು ಎಲ್ಲಿ ಹೋಗೋದು, ಆಗ ಅಲ್ಲೋದಾಗ ಏನು ಹೇಳ್ತಾರೆ, ನೀವು ಅಲ್ಲಿ ಸ್ಟಿಚ್ ಮಾಡಿಸ್ತೀರಾ, ಇಲ್ಲಿಗೆ ಯಾಕೆ ಬರ್ತೀರೋ ಹೋಗಿ ಅಂತ. ನಾವು ಇಲ್ಲಿಗೆ ನೀವೇ ಮಾಡಿಕೊಡ್ಬೇಕು ಅಂತ ಕೊಟ್ಟು ಹೋದಾಗ ನಾನು ಬೇಡ ಅನ್ನೋದಕ್ಕೂ ಆಗೋದಿಲ್ಲ ಎಷ್ಟೊಂದು ಸತಿ. ಈಗ ನಾನೇನು ಮಾಡಿದ್ದೀನಿ ಅಂದರೆ ಪಕ್ಕದಲ್ಲಿ ಸುಮ್ಮನೆ ಮಿಷಿನ್ ಇಟ್ಕೊಂಡು ಅವ್ರಿಗೆ ಕಟಿಂಗ್ ಬರಲ್ಲ ಹಂಗೆ ಇದ್ದರು, ನಾನು ಅವ್ರಿಗೆ ಇದೇ ರೀತಿ ಹೇಳಿ ನಿಮಗೂ ಒಂದಷ್ಟು ದುಡ್ಡಾಗತ್ತೆ, ನನ್ನ ಕೆಲಸನೂ ಆಗುತ್ತೆ ಅಂತೇಳಿ ಅವ್ರ ಕೈಲೇ ನಾನು ಈಗೆಲ್ಲ ಆಲ್ಟ್ರೇಷನನ್ನು ಮಾಡಿಸಿ ಕೊಡ್ತೀನಿ. ಯಾಕೆ ಅಂತಂದರೆ ನಮ್ಮ ಕಸ್ಟಮರ್ನ ಕಳ್ಕೊಳ್ಳೋದಕ್ಕೆ ನಮಗೆ ಇಷ್ಟ ಇಲ್ಲ. ಹಾಗಾಗಿ ಅದಕ್ಕೋಸ್ಕರ ನಾವು ಈ ರೀತಿಯೆಲ್ಲ ಕಾಂಪ್ರಮೈಸ್ ಆಗಬೇಕಾಗತ್ತೆ. ಅಂಥ ಟೈಮಲ್ಲಿ ನೀವು ಸುಮ್ಮನೆ ಮಿಷನ್ ಇಟ್ಕೊಂಡು ಸುಮ್ಮನೆ ಟೈಮನ್ನು ವೇಸ್ಟ್ ಮಾಡ್ತಿದ್ದೀರಾ ಅನ್ನೋರು ಖಂಡಿತವಾಗ್ಲೂ ಈ ಆಲ್ಟ್ರೇಷನ್ನ ಶುರು ಮಾಡಬಹುದು. ಆಲ್ಟ್ರೇಷನ್ನಿಂದ ತುಂಬಾ ಅನುಕೂಲ ಇದೆ, ಬೆನಿಫಿಟ್ ಇದೆ ಫ್ರೆಂಡ್ಸ್. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗತ್ತೆ. ಇಲ್ಲಿ ನೋಡಿ, ಇದೆಷ್ಟು ಅಂದರೆ ಒಂದು 10 ನಿಮಿಷ ಕೆಲಸನೂ ಇಲ್ಲ ಇದು. ಅಷ್ಟು ಬೇಗ ನಾವೇ ಸ್ಟಿಚ್ ಮಾಡ್ಕೋಬೋದು. ನಿಮಗೆ ಅಭ್ಯಾಸ ಇಲ್ಲ, ಒಂದು 1/4 ಗಂಟೆ ಅರ್ಧ ಗಂಟೆನೇ ತೊಗೊಳ್ಳಿ, ಯಾವುದೇ ತೊಂದರೆ ಇಲ್ಲ. ತುಂಬಾ ಈಸಿಯಾಗಿ ದುಡ್ಡನ್ನು ಸಂಪಾದನೆ ಮಾಡುವಂಥದ್ದು ಈ ಆಲ್ಟ್ರೇಷನ್ ಕೆಲಸ. ಒಂದು ದಿಮ್ಮನ್ ಕವರ್ಗೆ ಎಲ್ಲ ರೆಡಿಮೇಡ್ ತಗೊಳ್ಳೋದ್ರಿಂದ ಅದಕ್ಕೆ ಸ್ಟಿಚ್ ಹಾಕುವಂಥದ್ದು ಇರಬಹುದು, ಜೊತೆಗೆ ಒಂದು ಪೆಟಿಕೋಟ್ ತಗೊಂಡಾಗ ಅದಕ್ಕೆ ಸ್ಟಿಚ್ ಹಾಕುವಂಥದ್ದು ಇರ್ಬೋದು. ನೋಡಿ, ಈಗ ಸ್ಲೀವ್ಸು ರೆಡಿಯಾಗಿದೆ. ಇದನ್ನು ಹೇಗೆ ಸ್ಟಿಚ್ ಮಾಡೋದು ಅಂದರೆ ಫಸ್ಟು ಸ್ಲೀವ್ಸನ್ನು ಹೀಗೆ ಇಟ್ಕೋಬೇಕು, ಉಲ್ಟಾ ಸೀದಾ ನೋಡಿಕೊಂಡು. ಜೊತೆಗೆ ಇಲ್ಲಿ ಪೈಪಿಂಗ್ ಮಾಡಿರುವಂಥ ಹಾರ್ಮೋಲ್ ಸ್ಟಿಚಿಂಗ್ ಆಗಿದೆ ಈಗಾಗಲೇ. ಇದನ್ನು ಕೆಳಗಡೆ ನಾವು ಅಲ್ಲಿ ಒಂದು ನ್ಯಾಚನ್ನು ಮಾಡ್ಕೊಬಿಡಬೇಕು. ಮತ್ತು ಇನ್ನೊಂದು ವಿಷಯ ನಿಮ್ಗೆ ಹೇಳ್ಬೇಕಂದ್ರೆ, ಇದಕ್ಕೆ ಬಟ್ಟೆ ಸಾಕಾಗ್ತಿಲ್ಲ, ಇದಕ್ಕೆ ಬಟ್ಟೆಯನ್ನು ನಾವು ಕೊಡಬೇಕು. ಆದರೆ ಇಲ್ಲಿ ಈ ಟಾಪ್ ಏನಿದೆಯಲ್ಲ ಅದು ಅವ್ರಿಗೆ ದೊಡ್ಡದಾಗ್ತಿದೆ. 2 ಇಂಚ್ ಎಕ್ಸ್ಟ್ರಾ ನಾವು ಮಾರ್ಜಿನ್ ಬಿಟ್ಟು 2 ಇಂಚ್ ಎಕ್ಸ್ಟ್ರಾನೇ ನಾವು ಸ್ಟಿಚ್ಚನ್ನು ಹಾಕಬೇಕಾಗಿರೋದ್ರಿಂದ ನಾನೇನು ಮಾಡ್ತಿದ್ದೀನಿ, ಆ ಕಡೆ 1 ಇಂಚು ಈ ಕಡೆ 1 ಇಂಚನ್ನು ಬಿಟ್ಕೊಂಡು ನಾನು ಸ್ಟಿಚ್ ಮಾಡ್ತಿದ್ದೀನಿ. ಪೀಸನ್ನು ಕೊಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಅವರು ತುಂಬಾ ಸಣ್ಣ ಇರೋದರಿಂದ ಸಾಕಾಗತ್ತೆ. ದಪ್ಪ ಇರೋರಾದರೆ ಏನು ಮಾಡಬೇಕು, ಬಟ್ಟೆ ಸಾಕಾಗಿಲ್ಲ ಅಂದರೆ ಎಕ್ಸ್ಟ್ರಾ ಬಟ್ಟೆಯಲ್ಲಿ ಸೈಡಲ್ಲಿ ಕಟ್ಟಿ, ಅದು ಎಕ್ಸ್ಟ್ರಾ ಬಟ್ಟೆ ಕಟ್ಟುವಾಗಲೂ ನಾನು ತೋರಿಸ್ಕೊಡ್ತೀನಿ ಮುಂದಿನ ವೀಡಿಯೋಸಲ್ಲಿ. ಈ ರೀತಿ ಸ್ಟಿಚ್ಚನ್ನು ಸ್ವಲ್ಪನೇ ಹಿಡ್ಕೊಂಡು ಮತ್ತು ಸೆಂಟರ್ ಪಾಯಿಂಟಲ್ಲೇ ಒಂದು ನ್ಯಾಚ್ ಮಾಡ್ಕೊಂಡಿದ್ದೆ, ಅದು ನಮ್ಮ ಹಾರ್ಮಲ್ ಪಟ್ಟಿ ನೇರವಾಗಿ ಬರಬೇಕು. ಇದಿಷ್ಟು ಬಂತು ಅಂದರೆ ಸ್ಲೀವ್ಸು ನಿಮಗೆ ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ. ಎಲ್ಲಿ ಹಾಕಬೇಕು ಸ್ಟಿಚ್ಚನ್ನು ಅಂದರೆ ಪೈಪಿಂಗ್ ಮಾಡಿರ್ತಾರಲ್ಲ ಅದ್ರ ಪಕ್ಕದಲ್ಲಿ ಹಾಕಬೇಕು. ಜೊತೆಗೆ ಇನ್ನೊಂದು ಸ್ಟಿಚ್ಚನ್ನು ಕೂಡ ಹಾಕಬೇಕು ಕೂಳೆ ಮೇಲೆ ಅಂದರೆ ನಾವು ಆ ಸೈಡಲ್ಲೇ ಬಟ್ಟೆಯನ್ನು ನೇರವಾಗಿ ಕೊಟ್ಕೊಂಡು ಬಂದಿರ್ತೀವಲ್ಲ, ತೋರಿಸ್ತೀನಿ ಈಗ ನೋಡಿ. ಇನ್ನೊಂದು ಹೊಲಿಗೆನ ಇಲ್ಲಿ ಹಾಕಬೇಕು ಅಂತ ನೋಡಿ. ಈಗ ಅದು ರೆಡಿ ಇದೆಯಲ್ವ, ಈಗ ಕೂಳೆ ಕಾಣಿಸ್ತಿದೆಯಲ್ಲ, ಅದ್ರ ಮೇಲ್ಗಡೆ ಅದನ್ನು ಉಲ್ಟಾ ಮಾಡಿಕೊಂಡು ಮಾಮೂಲಿ ಮೇಲ್ಗಡೆಯಿಂದನೇ ಉಲ್ಟಾ ಸಾದಾ ಅಂತಿರುತ್ತೆ, ಸೀದಾ ಅಂತ ಉಲ್ಟಾನ ಕೆಳಗಡೆ ಮಾಡಿ ಮಾಮೂಲಿ ಮೇನ್ ಫ್ಯಾಬ್ರಿಕ್ ಏನಿದೆಯಲ್ಲ ಅದ್ರ ಮೇಲೆ ಇನ್ನೊಂದು ಹೊಲಿಗೆನ ಸ್ಟಿಚ್ ಮಾಡ್ಕೊಳ್ಳುವಂಥದ್ದು. ಜಸ್ಟ್ ಇಷ್ಟೇ ಕೆಲಸ ಮಾಡಿದ್ರೆ ನಿಮಗೆ ಒಂದು ಚೂಡಿದಾರ್ ಟಾಪು ಸ್ಲೀವ್ಸನ್ನು ವಿತ್ ಸ್ಲೀವ್ಸನ್ನು ಸೇರಿಸಿ ನಾವು
ಪ್ಯಾಂಟ್ಗೆ ಸ್ಟಿಚ್ ಹಾಕ್ತೀವಿ ಅಂದರೆ 100 ರುಪೀಸನ್ನು ಚಾರ್ಜ್ ಮಾಡುವಂಥದ್ದಿದೆ. ಅಂಥ ಟೈಮಲ್ಲಿ ನೀವು ಮಿಸ್ ಮಾಡ್ಕೊಳ್ಬೇಡಿ ಈ ಅವಕಾಶನ. ಸುಮ್ಮನೆ ಇರುವಂಥವ್ರು ಮನೆಯಲ್ಲಿ ಕೆಲಸ ಎಲ್ಲ ಆಗಿ ಫ್ರೀ ಟೈಮಲ್ಲಿ ಯಾರೂ ದುಡ್ಡು ಬೇಡ ಅನ್ನುವಂಥವ್ರು ಯಾರೂ ಇರೋದಿಲ್ಲ. ನಮ್ಮ ಸ್ವಂತ ಖರ್ಚಿಗೆ ನಮಗೆ ಫೈನಾನ್ಷಿಯಲಿ ಇಂಡಿಪೆಂಡೆನ್ಸ್ ಆಗೋದಕ್ಕೆ ತುಂಬಾ ಇದು ಈ ಕೆಲಸ ಎಲ್ಪ್ ಮಾಡುತ್ತೆ. ಪ್ರತಿಯೊಂದಕ್ಕೂ ಇಲ್ಲಾಂದರೆ ಗಂಡನ ಹತ್ರ ಇಲ್ಲಾಂದರೆ ತಂದೆ ಹತ್ರ ನಮಗೆ ಕೊಡಿ ಅನ್ನೋ ಬದಲು ನಮ್ಮ ಖರ್ಚನ್ನು ನಾವೇ ನೋಡಿಕೊಂಡ್ರೆ ನಮಗೊಂದು ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಬರುತ್ತೆ. ಹಂಗೆ ಇದ್ದಾಗ ತುಂಬಾ ಹೆಣ್ಮಕ್ಳಿಗೆ ಅದರಲ್ಲೂ ತುಂಬಾ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ತುಂಬಾ ಮುಖ್ಯ. ಆಗ ನಮಗೆ ಒಂಥರ ಕಾನ್ಫಿಡೆನ್ಸ್ ಬರುತ್ತೆ ನಮ್ಮ ಜೀವನದಲ್ಲಿ. ನಾವು ಏನೋ ಒಂದು ಮಾಡ್ತಿದ್ದೀವಿ, ನಮ್ಮಿಂದನೂ ಯಾರಿಗೂ ಭಾರ ಆಗದಂತೆ ಅಂತ. ಇನ್ನೊಂದು ಸ್ಲೀವ್ಸನ್ನು ಇದೇ ರೀತಿ ಮಾಡ್ಕೊಳ್ಳೋದು. ಒಂದು ಪೆಟಿಕೋಟ್ ಆಗಿರ್ಬೋದು, ಒಂದು ಸ್ಯಾರಿಗೆ ಫಾಲ್ ಹಾಕುವಂಥದ್ದಾಗ್ಬೋದು. ಇವೆಲ್ಲ ಮಾಡೋದ್ರಿಂದ ನಿಮಗೆ ಒಂದು ತಿಂಗಳಿಗೆ ನಿಮಗೆ ಮಾಡ್ತಾ ಒಂದು ಅಷ್ಟು ಎಕ್ಸ್ಪೀರಿಯೆನ್ಸ್ ಆದಮೇಲೆ ಒಂದು ತಿಂಗಳಿಗೆ 10,000 to 15,000 ಸಂಪಾದನೆ ಮಾಡುವಷ್ಟು ನಿಮಗೆ ಆಲ್ಟ್ರೇಷನ್ ಸಿಗುತ್ತೆ. ಜೊತೆಗೆ ಅದ್ರ ಜೊತೆಗೆ ನೀವು ಮುಂದಿನ ಸ್ಟೆಪ್ಗಳನ್ನು ಕಲ್ತ್ಕೊಂಡ್ರೆ ಒಳ್ಳೆ ಬಿಸ್ನೆಸ್ಸನ್ನೇ ಮಾಡ್ಕೋಬೋದು. ಪ್ರತಿಯೊಂದು ನಮ್ಮ ಚಾನಲಲ್ಲಿ ಅವೈಲಬಲ್ ಇದೆ. ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ಎಲ್ಲ ವೀಡಿಯೋಸನ್ನು ಫಾಲೋ ಮಾಡಿ. ನಿಮಗೆ ತುಂಬಾ ಒಳ್ಳೊಳ್ಳೆ ಮೋಟಿವೇಶನ್ ವೀಡಿಯೋಸ್ ಬರುತ್ತೆ ಮತ್ತು ಕಟಿಂಗ್ ಸ್ಟಿಚಿಂಗ್ ಬರುತ್ತೆ. ನಿಮ್ಗೆ ಯಾವುದೇ ಕಟಿಂಗ್ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ನೋಡ್ತಾ ಇದ್ದೀರಾ, ಸ್ಲೀವ್ಸ್ ಅಟ್ಯಾಚ್ ಆಗ್ತಿದೆ. ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ನಾವು ಒಂದು ಅಳತೆ ಟಾಪನ್ನು ತಗೊಂಡು ಅದರಲ್ಲಿ ಇಲ್ಲಾಂದರೆ ರೆಡಿ ಅವ್ರ ಸ್ಲೀವ್ಸನ್ನು ಲೂಸನ್ನು ಎಷ್ಟಿದೆ ನೋಡಿಕೊಂಡು ತೋಳನ್ನು ಅಳತೆ ತಗೊಂಡು ನಾವು ಹಾಕ್ಕೋಬೋದು. ಈಗ ನೋಡಿದ್ರಲ್ವ, 2 ಹೊಲಿಗೆ ಸ್ಟಿಚ್ ಕಂಪಲ್ಸರಿ ಹಾಕ್ಕೊಡ್ಬೇಕು. ಈಗ ನೋಡಿ, ಈಗ ಸ್ಲೀವ್ಸ್ ಹಾಕಿರುವಂಥದ್ದು ಪರ್ಫೆಕ್ಟಾಗಿ ಫಿಟ್ಟಿಂಗ್ ಆಗಿದೆ. ಈ ರೀತಿ ಮಾಡೋದ್ರಿಂದ ನಿಮಗೆ ಎಷ್ಟು ಬೆನಿಫಿಟ್ ಇದೆ ಅಂತ ನೀವೇ ಟ್ರೈ ಮಾಡಿ. ನನ್ನ ಮಾತಿಂದ ಒಂದಷ್ಟು ಜನಕ್ಕೆ ಉಪಯೋಗ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ.